Hi everyone, welcome to the Business Environment and Government Policy class. Today, going to start a first chapter, that is Introduction to the Business Environment. Okay, let us know the meaning of business. Business may be understood as the organized efforts of enterprise to supply the consumers with the goods and services for a profit. ಹೌದಾ, ಬಿಸ್ನೆಸ್ ಅಂತ ಅಂದರೆ ಏನು? ಇಟ್ಸ್ ಎನ್ ಆರ್ಗನೈಸ್ಡ್ ಓವರಾಲ್ ಆರ್ಗನೈಸ್ಡ್ ಎಫರ್ಟ್ ಅಂತ ಕರಿತೀವಿ. ಎಂಟರ್ಪ್ರೈಸ್ ಓವರಾಲ್ ಆರ್ಗನೈಸ್ ಎಫರ್ಟ್ಸ್ ಇನ್ ದ form or to supply the consumers goods and services for a profit. For the purpose of profit, the enterprise is going to supply the consumers goods and services. It's the meaning of business. Okay. Next, what are the contemporary business goals? Contemporary means present day ಅಂತ ಕರಿತೀವಿ ಅಥವಾ ಮಾಡರ್ನ್ ಅಂತ ಕರಿತೀವಿ. ಮಾಡರ್ನ್ ಬಿಸ್ನೆಸ್ ಗೋಲ್ಸ್ ಏನೇನಿದಾವೆ? ಫಸ್ಟ್, ಪ್ರಾಫಿಟ್. ಹೌದಾ, ಎವ್ರಿ ಬಿಸ್ನೆಸ್ ಮೇನ್ ಏಮ್ ಈಸ್ ಟು ಅರ್ನ್ ಅ ಪ್ರಾಫಿಟ್. ಪ್ರಾಫಿಟ್ ಮೀನ್ಸ್ ಡಿಡಕ್ಷನ್ ಆಫ್ ಆಲ್ ದ ಎಕ್ಸ್ಪೆನ್ಸಸ್ ಲೈಕ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಬಾಟಮ್ ಲೈನ್ ಪ್ರಾಫಿಟ್ ಅಂದರೆ ಏನಂದರೆ ಎಲ್ಲ ಎಕ್ಸ್ಪೆನ್ಸಸ್ನ ಡಿಡಕ್ಷನ್ ಮಾಡಿ ರಿಮೈನಿಂಗ್ ಏನು ರೆವೆನ್ಯೂ ಉಳಿಯುತ್ತಲ್ಲ ಅದಕ್ಕೆ ಪ್ರಾಫಿಟ್ ಅಂತ ಕರಿತೀವಿ. ಟು ಅರ್ನ್ ಅ ಹ್ಯೂಜ್ ಆರ್ ಅ ಹೈಯರ್ ಲೆವೆಲ್ ಆಫ್ ರೆವೆನ್ಯೂ, ಇಟ್ ಈಸ್ ಕಾಲ್ಡ್ ಅ ಪ್ರಾಫಿಟ್. ಇಟ್ ಈಸ್ ಒನ್ ಆಫ್ ದ ಮೇನ್ ಗೋಲ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್, ಗ್ರೋತ್. Another aim of the business organization is to expand its business. Next, market leadership. Take leadership in the marketing or to gain a higher level or a higher market share. ನೆಕ್ಸ್ಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು? ಕಸ್ಟಮರ್ಸಿಗೆ ಯಾವ ಥರ ಬಿಸ್ನೆಸ್ ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು ಬೈ ಪ್ರೊವೈಡಿಂಗ್ ಗುಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ನೆಕ್ಸ್ಟ್, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್. ಬಿಸ್ನೆಸ್ ಅನದರ್ ಗೋಲ್ ಈಸ್ ಟು employee satisfaction. Provide employee satisfaction. How the employee may get a satisfaction? By putting the employee in a right job and providing salaries, allowances, benefits and good environment, working conditions ಕೊಡೋದ್ರಿಂದ ಏನು employee may get a satisfaction. Next, quality products and services. Another business goal is to provide a best quality products and services which helps to survive in the market to the business. Next, services to the society. The business goal is to provide services to the society. It is to gain goodwill or to gain reputations in the market. It needs to provide some return to the society in the form of services like providing scholarships and constructions of roads, dams, etc. Next, characteristics of a business. Business involves several characteristics. First one, change. Change means the business is always involved in changing factor. The ಫಾರ್ ಎಕ್ಸಾಂಪಲ್ ನಾವು ಪಾಸ್ಟ್ ಡೇಸಿಂದ ಬಿಸ್ನೆಸ್ ನೋಡ್ತಾನೆ ಬಂದಿದ್ದೀವಿ. ಲೈಕ್ ಆ್ಯನ್ಸಿಯಂಟ್ ಡೇಸಲ್ಲಿ ಬಿಸ್ನೆಸ್ ಯಾವ ಥರ ಇತ್ತು ಅಂದರೆ ಬಾಟರ್ ಸಿಸ್ಟಮ್ ಇತ್ತು. ಬರ್ತಾ ಬರ್ತಾ ಕರೆನ್ಸಿಗೆ ಕನ್ವರ್ಟ್ ಆಯಿತು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನು ಕರೆನ್ಸಿಯಲ್ಲಿ ಮೂವ್ ಆನ್ ಆಗ್ತಾಯಿತ್ತು. ಬಟ್ ಇನ್ ನವ್ ಎ ಡೇಸ್ ದ ಬಿಸ್ನೆಸ್ ಈಸ್ ಟೇಕ್ಸ್ ಪ್ಲೇಸ್ ಇನ್ ಡಿಜಿಟಲ್ ಅಂತ ಹೇಳ್ತೀವಿ. ಡಿಜಿಟಲ್ ಆರ್ ಇಂಟರ್ನೆಟ್ ಡಿವೈಸಸ್ ಏನಾಗ್ತಾಯಿದೆ, ಬಿಸ್ನೆಸ್ ರನ್ ಆಗ್ತಾಯಿದೆ. ನೆಕ್ಸ್ಟ್, ಲಾರ್ಜ್ ಸೈಜ್ ಅಂದ್ರೇನು? ಬಿಸ್ನೆಸ್ ಟೇಕನ್ ಪ್ಲೇಸ್ ಇನ್ ದ ಲಾರ್ಜ್ ಸೈಜ್ ಆರ್ ವ್ಯಾಸ್ಟ್ನೆಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಇನ್ ಓಲ್ಡನ್ ಡೇಸ್ ಅಥವಾ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಬಿಸ್ನೆಸ್ನಲ್ಲಿ ಲೇಬರ್ಸ್ನ ಯೂಸ್ ಮಾಡ್ತಾಯಿದ್ರು ಟು ಪ್ರೊಡ್ಯೂಸ್ ಆರ್ ಟು ಮ್ಯಾನುಫ್ಯಾಕ್ಚರಿಂಗ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಲೇಬರ್ಸ್ನ ಯೂಸ್ ಮಾಡ್ತಾಯಿದ್ರು. ಬಟ್ ಇನ್ ನವ್ ಎ ಡೇಸ್ ಇನ್ಸ್ಟೆಡ್ ಆಫ್ ಲೇಬರ್ಸ್ ಯೂಸಿಂಗ್ ಅ ಹ್ಯೂಜ್ machines to produce the bulk products and services and to distribute those bulky products according to the demands of the customers. Next, diversification. ಬಿಸ್ನೆಸ್ನ ವೇರಿಯಸ್ ಟೈಪ್ಸಲ್ಲಿ ಡೈವರ್ಸಿಫೈ ಮಾಡೋದಾಗಿರ್ಬೋದು. ಲೈಕ್ ಕಾನ್ಸೆಂಟ್ರಿಕ್, ಕಾಂಗ್ಲೋಮರೇಟ್ ಆ್ಯಂಡ್ ಹಾರಿಜೆಂಟಲ್ ಡೈವರ್ಸಿಫಿಕೇಷನ್ ಅಂತ ಕರಿತೀವಿ. ಕಾನ್ಸೆಂಟ್ರಿಕ್ ಡೈವರ್ಸಿಫಿಕೇಷನ್ ಅಂದರೆ ದ ಪ್ರೆಸೆಂಟ್ ಬಿಸ್ನೆಸ್ ಯಾವ ಥರ ಮೂವ್ ಆಗ್ತಾ ಇದೆಯೋ ಅಥವಾ ಪ್ರೆಸೆಂಟ್ ಬಿಸ್ನೆಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಏನೋ ಇದ್ದಾವೆ ಅದರ ರಿಲೇಟೆಡ್ನೇ ಅನದರ್ ಬ್ರ್ಯಾಂಡ್ಸ್ನ ಆ್ಯಡ್ ಮಾಡ್ಕೊಳೋದು. ಆ್ಯಂಡ್ ಹಾರಿಜೆಂಟಲ್ ಆ್ಯಸ್ ವೆಲ್ ಆಸ್ ಕಾಂಗ್ಲೋಮರೇಟ್ ಡೈವರ್ಸಿಫಿಕೇಷನ್ ಅಂದರೆ ವಿಚ್ ಆರ್ ಅನ್ರಿಲೇಟೆಡ್ ಟು ದ ಪ್ರೆಸೆಂಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅದನ್ನು ಆ್ಯಡ್ ಮಾಡ್ಕೊಳೋದಕ್ಕೆ. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಹೋಟೆಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ. ದೀಸ್ ಆರ್ ಅನ್ರಿಲೇಟೆಡ್ ಟು ದ ಪ್ರೆಸೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಡ್ ಬೈ ದ ಬಿಸ್ನೆಸ್. ನೆಕ್ಸ್ಟ್, ಗ್ಲೋಬಲೈಸೇಷನ್ ಅಂದ್ರೇನು? ಎವ್ರಿ ಬಿಸ್ನೆಸ್ ಕ್ಯಾರೆಕ್ಟರೈಸ್ ಆರ್ ಫೀಚರ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಿಸ್ನೆಸ್ ಇನ್ ಅ ಗ್ಲೋಬಲ್ ನೆಟ್ವರ್ಕ್. ನೆಕ್ಸ್ಟ್, ಟೆಕ್ನಾಲಜಿ. ಬಿಸ್ನೆಸ್ ಕ್ಯಾರೆಕ್ಟರ್ ಈಸ್ to
ಮೂವ್ ಆನ್ ಅಕಾರ್ಡಿಂಗ್ ಟು ದ ಟ್ರೆಂಡ್ ಅಂತ ಕರಿತೀವಿ. ಏನೇನು ಟೆಕ್ನಾಲಜೀಸ್ ಇನ್ವಾಲ್ವ್ ಆಗಿದೆ ಇನ್ ದ ಮಾರ್ಕೆಟಲ್ಲಿ, ಯಾವ್ಯಾವ ಟೆಕ್ನಾಲಜೀಸ್ ಅಪ್ಡೇಟ್ಸ್ ಆಗಿದ್ದಾವೆ ಅದನ್ನೆಲ್ಲ ಬಿಸ್ನೆಸ್ ಏನು ಮಾಡೋದು, ಅಡಾಪ್ಟ್ ಮಾಡಿಕೊಂಡು ಅಕಾರ್ಡಿಂಗ್ ಟು ದ ಟೆಕ್ನಾಲಜಿ ಇಟ್ ಗೋಯಿಂಗ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. Next, information. To start a business or to survive a business, what are the informations are necessary? For example, need to collect the informations about the customers, taste preference ಆಗಿರ್ಬೋದು, ನೆಕ್ಸ್ಟ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ವೇರಿಯಸ್ ಇನ್ಫಾರ್ಮೇಷನ್ಸ್ ಲೈಕ್ ಡಿಸ್ಟ್ರಿಬ್ಯೂಷನ್ಸ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ಯಾವ ಥರ ಕಲೆಕ್ಷನ್ ಮಾಡ್ಬೋದು. ಹಾಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಿಂದ ಬಿಸ್ನೆಸ್ಗೆ ಏನೇನು ಹೆಲ್ಪ್ಸ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕಾಂಪಿಟೇಷನ್. ಬಿಸ್ನೆಸ್ ಈಸ್ ಗೋಯಿಂಗ್ ಟು ಕಾಂಪೀಟ್ ವಿತ್ ಅದರ್ ಕಾಂಪಿಟೇಟ್ ಫರ್ಮ್ಸ್ ಇನ್ ದ ಮಾರ್ಕೆಟ್. ಕಾಂಪಿಟೇಷನ್ ಮಾಡೋದ್ರಿಂದ ಬೋತ್ ಫರ್ಮ್ ಆ್ಯಸ್ ವೆಲ್ ಆ್ಯಸ್ ಕಸ್ಟಮರ್ಸ್ ಏನು ಬೆನಿಫಿಟ್ ಇದೆ. ಯಾಕಂದರೆ ಕಾಂಪಿಟೇಟರ್ಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಟ್ರೆಂಡ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನಮ್ಮ ಕಂಪನಿ ಕೂಡ ಏನು ಮಾಡೋದು, ಟೇಕಿಂಗ್ ಫಸ್ಟ್ ಮೂವರ್ ಸ್ಟೆಪ್ ಅಥವಾ ಏನು ಬೇರೆ ಸ್ಟೆಪ್ನ ತೊಗೊಂಡು ಇನ್ನೋವೇಟಿವ್ ಆಗಿ ನಾವು ಕೂಡ ಕಾಂಪೀಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಹಾಗೆ ಕಸ್ಟಮರ್ಸಿಗೆ ನ್ಯೂ ಅಥವಾ ನ್ಯೂ ವರ್ಷನ್ಸ್ ಆಫ್ ಇನೋವೇಟಿವ್ ಪ್ರಾಡಕ್ಟ್ಸ್ನ ನಾವೇನು ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಕಂಟ್ರೋಲ್ ಅಥವಾ ಇಂಟರ್ಫಿಯರೆನ್ಸ್ ಯಾವ ಥರ ಇರುತ್ತೆ ಬಿಸ್ನೆಸ್ಸಲ್ಲಿ ಅಂದರೆ, ಇನ್ ದ ನೇಮ್ ಆಫ್ ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಲ್ಯಾವಿ ಟ್ಯಾಕ್ಸಸ್ನ ಇಂಪೋಸ್ ಮಾಡೋದಾಗಿರ್ಬೋದು, ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟಿಂಗ್ ಆಫ್ ಗೂಡ್ಸ್, ಫಾರಿನ್ ಗೂಡ್ಸ್ ಮೇಲೆ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಹಾಕೋದಾಗಿರ್ಬೋದು. ಇನ್ನು ಎಕನಾಮಿಕ್ ಬ್ಯಾಲೆನ್ಸಸ್ಸಲ್ಲಿ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಆಗ್ಬೋದು. ಹಾಗೆ ಮೇಂಟೈನಿಂಗ್ ದಿ ಸೋಷಿಯಲ್ ಕಲ್ಚರಲ್ ಎನ್ವಿರಾನ್ಮೆಂಟಲ್ಲಿ ಗೌರ್ಮೆಂಟ್ ಏನಾಗುತ್ತೆ, ಇಂಟರ್ಫಿಯರೆನ್ಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಬಿಸ್ನೆಸ್. Next, environment. Environment, as we all know that meaning of environment means it's our surrounding. It's external objectives. Same as in business environment means it's an external object which is going to affect the business. Either it may be an opportunity to a business or it may be a threat. Next, characteristics of a business. What are the characteristics does business involve or does environment involve? Environment is a complex, right? Environment involved a complex activity, means it involved all those factors, several factors like external factors, internal factors. They are interrelated as well as interdependent. They may affect to the environment. Environment is a dynamic. Same as environment is a dynamic. It is not a rigid. It is always in a changing form. Environment is a multifaceted means its changes may be viewed by the differently viewers. It may be opportunity to some firms. Environment impacts may be an opportunity to the some firms and it may be a threat to the another firms. ಅಂದರೆ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜಸ್ಗಳೇನಾಗಿರ್ಬೋದು ಅದು ಬೇರೆ ಎಂಟರ್ಪ್ರಿನರ್ಸ್ಗೆ ಬೇರೆ ಥರ ವ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಗೆ ಅದು ಎನ್ವಿರಾನ್ಮೆಂಟ್ ಚೇಂಜಸ್ಸು ಅಪರ್ಚುನಿಟೀಸ್ ಆದರೆ ಮತ್ತೊಂದು ಕಂಪ್ನಿಗೆ ಇಟ್ ಮೇ ಲೀಡ್ ಟು ಅ ಥ್ರೆಟ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅನ್ ಮಲ್ಟಿಫ್ಯಾಕ್ಟೆಡ್ ಅಂತ ಕರಿತೇವೆ. ನೆಕ್ಸ್ಟ್, ಎನ್ವಿರಾನ್ಮೆಂಟ್ ಹ್ಯಾಸ್ ಅ ಫಾರ್ ರೀಚಿಂಗ್ ಇಂಪ್ಯಾಕ್ಟ್ ಅಂತ ಅಂದರೆ ಏನು ಅಂದರೆ ಪ್ರಭಾವವನ್ನು ಬೀರೋದು. ಎನ್ವಿರಾನ್ಮೆಂಟ್ ನಮ್ಮ ಬಿಸ್ನೆಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಇಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಬಿಸ್ನೆಸ್ ಗ್ರೋತ್ ಆಗಿರ್ಬೋದು, ಪ್ರಾಫಿಟಬಿಲಿಟಿ ಆಗಿರ್ಬೋದು, ಓವರಾಲ್ ನಮ್ಮ ಬಿಸ್ನೆಸ್ ಏನಿದೆ ಎನ್ವಿರಾನ್ಮೆಂಟ್ ಚೇಂಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನ್ವಿರಾನ್ಮೆಂಟ್ ಚೇಂಜಸ್ ಏನಾಗುತ್ತೆ, ಸೆವೆರಲ್ ವೇಸ್ನಲ್ಲಿ ನಮ್ಮ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, meaning and definition of business environment. Business environment, according to the Keith and Davis, it is the aggregate of all conditions, means overall conditions, events and influence that surrounds and affect it. ಹೌದಾ, ಸರೌಂಡಿಂಗಲ್ಲಿ ಏನೇನು ಕಂಡೀಷನ್ಸ್ ನಡೀತಾ ಇದ್ದಾವೆ, ಇವೆಂಟ್ಸ್ ಆಗ್ತಾ ಇದ್ದಾವೆ, ಅವೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ ನಮ್ಮ ಸರೌಂಡಿಂಗ್ಸ್. ದಟ್ ಅಫೆಕ್ಟ್ ಟು ದ ಬಿಸ್ನೆಸ್, ಹೌ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಟು ಅವರ್ ಬಿಸ್ನೆಸ್ ಇಸ್ ಕಾಲ್ಡ್ ಅ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ದಟ್ ಅಫೆಕ್ಟೆಡ್ ಮೇ ಬಿ ಲೀಡ್ ಟು ಅನ್ ಅಪಾರ್ಚುನಿಟೀಸ್ ಆರ್ ಥ್ರೆಟ್ ಟು ಅ ಫರ್ಮ್ ಅಂತ ಕರಿತೀವಿ. ನೆಕ್ಸ್ಟ್, ನೇಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ನೇಚರ್ ಏನು, ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಏನೇನು ನೇಚರ್ಸ್ ಇನ್ವಾಲ್ವ್ ಆಗಿದೆ. ಫಸ್ಟ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂದರೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಅ ಕಂಟ್ರೋಲಬಲ್ ಎನ್ವಿರಾನ್ಮೆಂಟ್ ಆರ್ ಕಂಟ್ರೋಲಬಲ್ ಫ್ಯಾಕ್ಟರ್ ಅಂತ ಕರಿತೀವಿ, ಬಿಕಾಸ್ ಇಟ್ ಈಸ್ ವಿತಿನ್ ದ ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್,
ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ದೀಸ್ ಆರ್ ಆಲ್ ಇಂಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ದೋಸ್ ಆರ್ ಅನ್ಕಂಟ್ರೋಲೆಬಲ್. ಪೆಸ್ಟಲ್ ಅನಾಲಿಸಿಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಕಸ್ಟಮರ್ಸ್, ಮಾರ್ಕೆಟ್ ಇಂಟರ್ಮೀಡಿಯರೀಸ್, ದೀಸ್ ಆರ್ ಅನ್ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ is one of the nature of the business environment. Next, dynamic factor. As I said that modern business is a dynamic, the ever changing market place ಆಗ್ತಾ ಇರೋದ್ರಿಂದ the companies ಸರ್ವೈವ್ ಆಗೋದಕ್ಕೋಸ್ಕರ ಕನ್ಸ್ಯೂಮರ್ಸ್ ಅಕಾರ್ಡಿಂಗ್ ಟು ದ ಕನ್ಸ್ಯೂಮರ್ಸ್ ಲಾಯಲಿಟಿ ಪ್ರಿಫರೆನ್ಸ್ ಆಗೋದಕ್ಕೋಸ್ಕರ the business need to take decisions according to the changing environment. Resources. Business environment ಏನೇನು ರಿಸೋರ್ಸಸ್ ಬೇಕು, ಲೈಕ್ ರಾ ಮೆಟೀರಿಯಲ್ಸ್, human resource, financial resource, etc. Interdependence means business involve both internal and external environment ಅಂತ ಅಂದೆ. ಇಲ್ಲಿ ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನು ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ, ಹೌದಾ. ನೆಕ್ಸ್ಟ್, ಕಮ್ಯುನಿಕೇಷನ್ ಅಂತ ಅಂದ್ರೇನು? ಕಮ್ಯುನಿಕೇಷನ್ ಈಸ್ ಮಸ್ಟ್ ಆ್ಯಂಡ್ ನೆಸಸರಿ ಇನ್ ಎವ್ರಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಿಕಾಸ್ ಟು ಮೇಕ್ ಅ ಡಿಸಿಷನ್ಸ್, ಪ್ರಾಪರ್ ಡಿಸಿಷನ್ಸ್ ಆ್ಯಂಡ್ ಟು ಎಸ್ಟಾಬ್ಲಿಷ್ ಎ ನ್ಯೂ ಇನೋವೇಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್ ಆಗಿರ್ಬೋದು. ಒನ್ ಎಂಟರ್ಪ್ರೈನರ್ಗೂ ಅನದರ್ ಎಂಟರ್ಪ್ರೈಗೂ ಕಮ್ಯುನಿಕೇಷನ್ಸ್ ಇರೋದ್ರಿಂದ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜಸ್ ಬಗ್ಗೆ ಡಿಸಿಷನ್ಸ್ನ ಪ್ರಾಪರಾಗಿ ಮಾಡ್ಬೋದು. ನೆಕ್ಸ್ಟ್, ವೈಡ್ ಮಾರ್ಕೆಟಲ್ಲಿ ಏನು ಬಿಸ್ನೆಸ್ ಟೇಕ್ಸ್ ಪ್ಲೇಸ್ ಟು ಎಕ್ಸ್ಚೇಂಜ್ ಇಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್. ನೆಕ್ಸ್ಟ್, ಕ್ರಿಯೇಷನ್ ಆಫ್ ಯುಟಿಲಿಟಿ ಬೈ ಚೇಂಜ್ ಇನ್ ದ ಫಾರ್ಮ್. ಕ್ರಿಯೇಷನ್ ಆಫ್ ಯುಟಿಲಿಟಿ ಬೈ ಚೇಂಜ್ ಇನ್ ದ ಫಾರ್ಮ್ ಅಂದರೆ ಏನು? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ. ದ ರಿಸೋರ್ಸಸ್ ಪ್ರೊವೈಡೆಡ್ ಬೈ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ to the firm are returned by the firm to the society by making them useful through creation of utility ಅಂತ ಅಂತೇವೆ. ಅಂದರೆ ಸಾರ್ವಜನಿಕರ ಹಿತ ಅಂತ ಕರಿತೀವಿ. ಉಪಯುಕ್ತವಾಗಿ ಅಂದರೆ ಹೊರಗಡೆ ಇರ್ತಕ್ಕಂಥ ರಿಸೋರ್ಸ್ನ ನಾವು ಯಾವ ಥರ ಯೂಸ್ ಮಾಡ್ಕೊಂಡಿವಿ, ನಾವು ಅಂದರೆ ಇಲ್ಲಿ ಬಿಸ್ನೆಸ್ ಯಾವ ಥರ ಯೂಸ್ ಮಾಡ್ಕೊಂಡ ಇದೆ ಅದನ್ನೇ ರಿಟರ್ನ್ ಆಗಿ ಕೊಡೋದು ಟು ದ ಸೊಸೈಟಿ, ಇನ್ ದ ಫಾರ್ಮ್ ಆಫ್ ಯೂಸ್ಫುಲ್ ಕ್ರಿಯೇಟಿಂಗ್ ಯುಟಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾನು ಆವಾಗಲೇ ಕ್ರಿಯೇಟಿಂಗ್ ಯುಟಿಲಿಟಿ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಲೈಕ್ ಸರ್ವೀಸಸ್ ಟು ದ ಸೊಸೈಟಿ ಅಂದಮೇಲೆ ಸೇಮ್ ಪಾಯಿಂಟ್. ನೆಕ್ಸ್ಟ್, ಫುಲ್ಫಿಲ್ ನೀಡ್ಸ್ ಹಿಯರ್ ಟು ಫುಲ್ಫಿಲ್ ನೀಡ್ಸ್ ಆಫ್ ದ ಕಸ್ಟಮರ್ಸ್. ಇಲ್ಲಿ ಕಸ್ಟಮರ್ಸ್ ಅಥವಾ ಸೊಸೈಟಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಫರ್ಮಿಂದ ಅಂದರೆ ದ ಫರ್ಮ್ ನೀಡ್ ಟು ಫುಲ್ಫಿಲ್ ದೇರ್ ರಿಕ್ವೈರ್ಮೆಂಟ್ಸ್. ಅಂದರೆ ಯಾರಿಲ್ಲಿ ಕಸ್ಟಮರ್ಸ್, ಪಬ್ಲಿಕ್, ಸೊಸೈಟಿ ಏನಾಗಿರುತ್ತೆ ಫರ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ದೇರ್ ಡಿಮ್ಯಾಂಡ್ಸ್, ದೇರ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ ಮಾಡುತ್ತೆ. ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಾಗಬೇಕು ಇಲ್ಲಿ, ಆ ಕಸ್ಟಮರ್ಸ್ನ ನೀಡ್ಸ್ ಏನಿದೆ, ಡಿಮ್ಯಾಂಡ್ಸ್ ಏನಿದೆ, ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ಅನ್ಸರ್ಟನಿಟೀಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ಅನ್ಸರ್ಟನಿಟೀಸ್. ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಆಲ್ವೇಸ್ ಅನ್ಸರ್ಟನಿಟೀಸ್. ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ, ಯಾವ್ಯಾವ ಚೇಂಜಸ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಅನ್ಸರ್ಟನಿಟಿ ಇನ್ ನೇಚರ್. ಚೇಂಜ್ ಅಕಾರ್ಡಿಂಗ್ ಟು ದ ಚೇಂಜಸ್. ನಾನು ಹೇಳಿದ ಮೇಲಿ ಪಾಯಿಂಟೇ ಕನೆಕ್ಷನ್ ಆಗುತ್ತೆ ಇಲ್ಲಿ. ಅನ್ಸರ್ಟನಿಟೀಸ್, ಯಾವಾಗ ಏನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಚೇಂಜ್ ಆಗ್ತಾ ಇರ್ತಕ್ಕಂಥ ಏನು ಚೇಂಜಸ್ ಆಗ್ತಾ ಇದೆ ಅದ್ರ ತಕ್ಕನಾಗಿ ನಮ್ಮ ಬಿಸ್ನೆಸ್ ಏನಾಗಬೇಕು, ಮೂವ್ ಆನ್ ಆಗಬೇಕು. ಆ ಚೇಂಜಸ್ನ ಅಡಾಪ್ಟ್ ಮಾಡಿಕೊಂಡು ಎನ್ವಿರಾನ್ಮೆಂಟಲ್ಲಿ ಮೂವ್ ಆನ್ ಆಗ್ತಾ ಇರಬೇಕು. ನೆಕ್ಸ್ಟ್, ರೆಸ್ಪಾನ್ಸಿಬಲ್ ಫಾರ್ ಆಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ಬಿಸ್ನೆಸ್ ಈಸ್ ಹಿಯರ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಟು ಆಲ್ ದೋಸ್ ಫ್ಯಾಕ್ಟರ್ಸ್ ಲೈಕ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಸ್ ವೆಲ್ ಆಸ್ ಇಂಟರ್ನಲ್ ಫ್ಯಾಕ್ಟರ್ಸ್. For example, in safeguarding the interest of the various groups of the environment like social groups ಆಗಿರ್ಬೋದು, ಲೀಗಲ್ ಗ್ರೂಪ್ಸ್ ಆಗಿರ್ಬೋದು, ಪೊಲಿಟಿಕಲ್, ಎಕನಾಮಿಕ್, ಈ ಎಲ್ಲ ಗ್ರೂಪ್ಸಿಗೆ ಏನಾಗಿರಬೇಕು, ಸೇಫ್ ಗಾರ್ಡಿಂಗ್ ಆಗಿರಬೇಕು. ಮೀನ್ಸ್ ಸುರಕ್ಷತೆಯಾಗಿ ಅದು ರೆಸ್ಪಾನ್ಸಿಬಲ್ ಆಗಿರಬೇಕು. ಯಾವುದೇ ರೀತಿ ಹಾರ್ಮ್ನೆಸ್ನ ಕ್ರಿಯೇಟ್ ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಎಫೆಕ್ಟ್ಸ್ ಆಫ್ ಅನ್ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ ಮೇಲೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ, ಭಾಳ ಎಫೆಕ್ಟ್ ಆಗುತ್ತೆ ಇನ್ ಅ ಲಾರ್ಜ್ ಎಕ್ಸ್ಟೆಂಟಲ್ಲಿ. ಅನ್ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್ ಆರ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ದೋಸ್ ಐ ಸೆಡ್ ದಟ್ ಪೆಸ್ಟಲ್ ಅಂತ ಹೇಳಿದೆ. ಪೆಸ್ಟಲ್ ಮೀನ್ಸ್ ಪೊಲಿಟಿಕಲ್, ಲೀಗಲ್, ಗೌರ್ಮೆಂಟ್, ಟೆಕ್ನಾಲಜಿ ಕಂಡೀಷನ್ಸ್ as well as research and development, government policies. These are all the uncontrollable factors ಅಂತ ಕರಿತೀವಿ. These are the nature of the business environment involves. ನೆಕ್ಸ್ಟ್, ಬೆನಿಫಿಟ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಏನೇನು ಬೆನಿಫಿಟ್ಸ್ ಇದೆ, ಏನೇನು ಇಂಪಾರ್ಟೆನ್ಸ್ ಇದೆ ಅಂದರೆ ಫಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಅಪಾರ್ಚುನಿಟೀಸ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಮೇಕಿಂಗ್ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂದರೆ ಎಲ್ಲೆಲ್ಲಿ ಅಪಾರ್ಚುನಿಟೀಸ್ ಇದೆ ಅದನ್ನು ಗ್ರ್ಯಾಬ್ ಮಾಡಿಬಿಟ್ಟು ಅದ್ರ ತಕ್ಕನಾಗೆ ನಾವು ನಮ್ಮ ಬಿಸ್ನೆಸ್ನ ಮೂವ್ ಆನ್ ಮಾಡೋದಕ್ಕೆ ಒಂದು ಅಡ್ವಾಂಟೇಜ್ ಸಿಗುತ್ತೆ.
So it is one of the help. Next, it helps to firm to identify its threats and early warning signals. ಎಲ್ಲೆಲ್ಲಿ ಥ್ರೆಟ್ಸ್ ಇದೆ ಹಾಗೆ ಎಲ್ಲೆಲ್ಲಿ ವಾರ್ನಿಂಗ್ ಸಿಗ್ನಲ್ಸ್, ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಅಂದರೆ ಎಲ್ಲಿ ಥ್ರೆಟ್ಸ್ ಇದೆ ಅದನ್ನು ಮುಂಚಿತವಾಗಿ ನಮಗೆ ಎಚ್ಚರಿಸುತ್ತೆ ಎನ್ವಿರಾನ್ಮೆಂಟ್. ಎಲ್ಲಿ ಮೇ ಬಿ ಫಾರ್ ಎಕ್ಸಾಂಪಲ್ ಫ್ಯೂಚರಲ್ಲಿ ಈ ಥರ ಥ್ರೆಟ್ ಆಗ್ಬೋದು ಅಂದಾಗ ನಮ್ಗೆ ಇವಾಗಲೇ ಗೊತ್ತಾದರೆ ನಾವು ವೇರಿಯಸ್ ಮೆಜರ್ಸ್ನ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೋಬೋದು. It helps in tapping useful resource. Tapping useful resource means to know about the availability of the resources and to make optimum utilization of those resources. Then it helps in coping with the rapid changes. Significance of business ಅಲ್ಲಿ coping with rapid changes ಅಂತ ಅಂದರೆ ಅಕಾರ್ಡಿಂಗ್ ಟು ದ ರ್ಯಾಪಿಡ್ ಚೇಂಜಸ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಟೇಕ್ಸ್ ಪ್ಲೇಸ್, ನಾವೇನು ಮಾಡ್ಬೋದು ಅದೇ ಥರನೇ ನಮ್ಮ ಬಿಸ್ನೆಸ್ಸಲ್ಲಿ ಕೂಡ ನಾವು ರ್ಯಾಪಿಡ್ ಚೇಂಜಸ್ನ ಮಾಡ್ಕೋಬೋದು. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಅಥವಾ ಕಾಂಪಿಟೇಷನ್ಸ್ ಏನೇನು ಚೇಂಜಸ್ ಆಗ್ತಿದೆ, ಲೈಕ್ ಇನ್ ಟೆಕ್ನಾಲಜೀಸ್ ಆಗಿರ್ಬೋದು, ಎಕನಾಮಿಕ್ ಸಿಚುವೇಶನ್ಸ್ನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಅಥವಾ ಗೌರ್ಮೆಂಟ್ ಪಾಲಿಸೀಸಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅದನ್ನೆಲ್ಲ ನಾವೇನು ಮಾಡ್ಬೋದು ಇಮಿಡಿಯೇಟಾಗಿ ಚೇಂಜ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ನ ಮೂವ್ ಆನ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇಟ್ ಹೆಲ್ಪ್ಸ್ ಇನ್ ಅಸಿಸ್ಟಿಂಗ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್. ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಏನೇನು ಹೆಲ್ಪ್ ಆಗುತ್ತೆ ಟು ಮೇಕ್ಸ್ ಪ್ಲ್ಯಾನಿಂಗ್ಸ್ ಅಬೌಟ್ ಅ ಫ್ಯೂಚರ್ ಆಗಿರ್ಬೋದು, ಅಬೌಟ್ ದ ಪ್ರೊಡಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು, ಓವರಾಲ್ ದ ಬಿಸ್ನೆಸ್ ಬಗ್ಗೆ ಏನೇನು ಪ್ಲ್ಯಾನ್ ಮಾಡ್ಬೋದು ನಾವು, ಹಾಗೆ ಪಾಲಿಸಿ ಫಾರ್ಮುಲೇಷನ್ಸ್ನ ಕ್ರಿಯೇಟ್ ಮಾಡೋದಕ್ಕೂ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್. ಅದು ಬಿಸ್ನೆಸ್ ಎನ್ವಿರಾನ್ಮೆಂಟಿಂದ ಏನು ಅರ್ಥ ಆಗುತ್ತೆ ನಮಗೆ, ಓವರಾಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಸಿಚುವೇಶನ್ಸ್ ಬಗ್ಗೆ ಅಥವಾ ಇನ್ಫಾರ್ಮೇಷನ್ಸ್ ನಮಗೆ ಸಿಕ್ಕಾಗ ನಮ್ಮ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಕಂಟಿನ್ಯೂಯಸ್ ಲರ್ನಿಂಗ್. ನಾನು ಆವಾಗಲೇ ಹೇಳಿದೆ ಎನ್ವಿರಾನ್ಮೆಂಟ್ ಈಸ್ ಇನ್ ಚೇಂಜಿಂಗ್, ಹೌದಾ, ಚೇಂಜಿಂಗ್ ಅಂತ ಹೇಳಿದೆ, ಡೈನಮಿಕ್ ಇನ್ ನೇಚರ್ ಅಂತ ಅಂದಾಗೆ ದ ಬಿಸ್ನೆಸ್ ನೀಡ್ ಟು ಇನ್ವಾಲ್ವ್ ಇನ್ ಅ ಕಂಟಿನ್ಯೂಸ್ ಲರ್ನಿಂಗ್ ಅಂತ ಕರಿತೀವಿ. ಕಂಟಿನ್ಯೂಸ್ ಲರ್ನಿಂಗ್ ಇದ್ದಾಗ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಥ್ರೆಟ್ಸ್ ಆಗಿರ್ಬೋದು, ಅಪಾರ್ಚುನಿಟೀಸ್ನ ಆಗಿರ್ಬೋದು ಈಸಿಲಿ ಐಡೆಂಟಿಫೈ ಮಾಡಿಬಿಟ್ಟು ವೇರಿಯಸ್ ಮೆಜರ್ಸ್ನ ಬಿಸ್ನೆಸ್ ಕಡೆಯಿಂದ ಅಡಾಪ್ಟ್ ಮಾಡಿಕೊಂಡು ಅದ್ರ ತಕ್ಕನಾಗಿ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್.